ನೈಸ್ ರೋಡ್ ಟೋಲ್ನ ವಿವಾದ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅನ್ನೋದು ಗೊತ್ತು. ಇನ್ನು ನೈಸ್ ರೋಡ್ ಟೋಲ್ ಫ್ರೀ ಆಗತ್ತಾ? ಸರ್ಕಾರದ 6 ಸಚಿವರ ಸಮಿತಿಯಿಂದ ತನಿಖೆ ಶುರು. ಇದರಿಂದ ನೈಸ್ ಸಂಸ್ಥೆಗೆ ಶಾಕ್. ನೈಸ್ ಯೋಜನೆ ರಾಜ್ಯ ಸರ್ಕಾರ ಸ್ವಾಧೀನಕ್ಕೆ ಪಡ್ಕೊಳ್ಳಲಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ. ಮೂಲ ಒಪ್ಪಂದ ಮತ್ತು ನ್ಯಾಯಾಲಯಗಳ ಆದೇಶದಲ್ಲಿನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕೆ ರಾಜ್ಯ ಸರ್ಕಾರ ಇಡೀ ನೈಸ್ ಯೋಜನೆಯನ್ನ ತನ್ನ ಸ್ವಾಧೀನಕ್ಕೆ ಪಡ್ಕೋಬೇಕು ಅಂತ ಒತ್ತಾಯಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ನೈಸ್ ಕಂಪನಿಯು ನೈಸೆಲ್ ಎಂಬ ಅಂಗಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಮೂಲಕ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಾ ಇದೆ. ಮೂಲ ಯೋಜನಾ ಚೌಕಟ್ಟು ಒಪ್ಪಂದದಲ್ಲಿ 9.8 ಕಿಲೋಮೀಟರ್ ಲಿಂಕ್ ರಸ್ತೆ, 41 ಕಿಲೋಮೀಟರ್ ಫೆರಿಫೆರಲ್ ರಸ್ತೆ, 111 ಕಿಲೋಮೀಟರ್ ಉದ್ದದ ವೇಗ ಹೆದ್ದಾರಿ ನಿರ್ಮಿಸಬೇಕಾಗಿತ್ತು. ಇದಕ್ಕೆ 6,999 ಎಕರೆ ಅಗತ್ಯ ಇತ್ತು. ಯೋಜನೆಯ ತಾಂತ್ರಿಕ ಒಪ್ಪಂದದಲ್ಲೂ ಕೂಡ ಇದೇ ವಿವರಗಳಿದೆ ಅಂತ ಸುಮಾರು 7 ಪುಟಗಳ ಪತ್ರದಲ್ಲಿ ಕುಮಾರಸ್ವಾಮಿ ಅವರು ವಿವರಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸುದೀರ್ಘವಾದಂತಹ ಪತ್ರ ಕೂಡ ಬರೆದಿದ್ದಾರೆ. ಇನ್ನು ಬೆಂಗಳೂರಿನ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಒಪ್ಪಂದ ಉಲ್ಲಂಘನೆ ಮತ್ತು ಅಕ್ರಮಗಳ ತನಿಖೆಗೆ 6 ಸಚಿವರನ್ನ ಒಳಗೊಂಡಂತಹ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿದೆ. ಈ ಉಪಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಸಚಿವರು? ಈ ಸಮಿತಿ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಅಕ್ರಮ ಟೋಲ್ ಸಂಗ್ರಹ, ಹೆಚ್ಚುವರಿ ಭೂಸ್ವಾಧೀನದಂತಹ ಆರೋಪಗಳನ್ನು ಪರಿಶೀಲನೆ ಮಾಡುತ್ತೆ. ರಸ್ತೆಯನ್ನ ಸರ್ಕಾರವೇ ವಶಕ್ಕೆ ಪಡೆಯುವ ಸಾಧ್ಯತೆಗಳ ಬಗ್ಗೆ ಕುತೂಹಲ ಕೂಡ ಮೂಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಸುತ್ತಲಿನ ವಾಹನ ಸವಾರರ ಬಹುದಿನಗಳ ಅಸಮಾಧಾನ ಮತ್ತು ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಹೈಕೋರ್ಟ್ ಆದೇಶ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಗಂಭೀರ ಆರೋಪಗಳ ಬೆನ್ನಲ್ಲೇ ನೈಸ್ ಸಂಸ್ಥೆಯ ಒಪ್ಪಂದ ಉಲ್ಲಂಘನೆ ಹಾಗೂ ಅಕ್ರಮಗಳ ಕುರಿತು ತನಿಖೆ ನಡೆಸೋದಕ್ಕೆ ಸರ್ಕಾರ ರಚಿಸಿರುವಂತಹ 6 ಪ್ರಭಾವಿ ಸಚಿವರ ಸಂಪುಟ ಉಪಸಮಿತಿ ಇದೀಗ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಬೆಳವಣಿಗೆಯಿಂದಾಗಿ ನೈಸ್ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡೋ ಲಕ್ಷಾಂತರ ವಾಹನ ಸವಾರರಿಗೆ ಟೋಲ್ ಮುಕ್ತಿ ಸಿಗುತ್ತಾ ಅಥವಾ ಸರ್ಕಾರವೇ ಟೋಲ್ ರಸ್ತೆಯನ್ನ ತನ್ನ ವಶಕ್ಕೆ ಪಡ್ಕೊಳ್ಳುತ್ತಾ ಅನ್ನುವ ಕುತೂಹಲ ಸದ್ಯಕ್ಕೆ. ಇನ್ನು ತನಿಖಾ ಸಂಸ್ಥೆಯಲ್ಲಿರುವಂತಹ 6 ಸಚಿವರು ಯಾರು? ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಗಿರುವಂತಹ ಈ ಉನ್ನತ ಮಟ್ಟದ ಸಂಪುಟ ಉಪಸಮಿತಿಯಲ್ಲಿ ರಾಜ್ಯದ ಹಿರಿಯ ಸಚಿವರು ಸದಸ್ಯರಾಗಿರ್ತಾರೆ. ಒಬ್ಬರು ಬಂದು ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಸಿ.ಎಂ ಡಾಕ್ಟರ್ ಜಿ. ಪರಮೇಶ್ವರ್, ಸಮಿತಿ ಅಧ್ಯಕ್ಷರು. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪ ಅವರು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು, ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಇನ್ನು ಭೈರತಿ ಸುರೇಶ್. ಇಷ್ಟು ಜನ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಹಾಗೆ ಭೈರತಿ ಸುರೇಶ್ ಅವರು. ಇಷ್ಟು ಜನರು ಕೂಡ ಇರ್ತಾರೆ. ಇನ್ನು ಸಂಪುಟ ಉಪಸಮಿತಿ ತನಿಖೆ ನಡೆಸಲಿರುವಂತಹ 4 ಪ್ರಮುಖ ಅಂಶಗಳು: ಮೂಲ ಒಪ್ಪಂದದ ಉಲ್ಲಂಘನೆ, ನೈಸ್ ಸಂಸ್ಥೆಯು ಮೂಲ ಫ್ರೇಮ್ವರ್ಕ್ ಒಪ್ಪಂದದ ಪ್ರಕಾರ ರಸ್ತೆ ನಿರ್ಮಾಣ ಮಾಡಿಲ್ವಾ? ನಿಗದಿತ ಅವಧಿ ಮೀರಿದ್ರೂ ಯೋಜನೆ ಅಪೂರ್ಣವಾಗೋದ್ರ ಹಿಂದಿನ ಕಾರಣ ಏನು? ಹಾಗಾದ್ರೆ ನೋಡಿ, ಅಕ್ರಮ ಟೋಲ್ ಸಂಗ್ರಹದ ಆರೋಪ, ಒಪ್ಪಂದದ ಷರತ್ತುಗಳನ್ನು ಮೀರಿ ನಿಗದಿಗಿಂತ ಹೆಚ್ಚು ವರ್ಷಗಳಿಂದ ಕಾನೂನು ಬಾಹಿರವಾಗಿ ಟೋಲ್ ವಸೂಲಿ ಮಾಡಲಾಗ್ತಾ ಇದೆಯೇ? ಹೆಚ್ಚುವರಿ ಭೂಸ್ವಾಧೀನ ಮತ್ತು ರಿಯಲ್ ಎಸ್ಟೇಟ್ ದುರ್ಬಳಕೆ, ಮೂಲ ರಸ್ತೆ ಯೋಜನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಫಲವತ್ತಾದ ಕೃಷಿ ಭೂಮಿಯನ್ನು ರೈತರಿಂದ ವಶಪಡಿಸಿಕೊಂಡು ಅದನ್ನು ವಾಣಿಜ್ಯ ಮತ್ತು ರಿಯಲ್ ಎಸ್ಟೇಟ್ ಉದ್ದೇಶಗಳಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ? ಯೋಜನೆಯನ್ನು ಸರ್ಕಾರವೇ ವಶಕ್ಕೆ ಪಡೆಯುವುದು, ನೈಸ್ ರಸ್ತೆಯನ್ನು ಸರ್ಕಾರವೇ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕ್ಕೊಂಡು ಸಾರ್ವಜನಿಕರಿಗೆ ಟೋಲ್ ಫ್ರೀ ಮಾಡಬೇಕೇ ಅಥವಾ ಸರ್ಕಾರದ ವತಿಯಿಂದಲೇ ಟೋಲ್ ನಿರ್ವಹಣೆ ಮಾಡಬೇಕಾ ಎಂಬ ಬಗ್ಗೆ ಸಮಿತಿ ಪರಿಶೀಲನೆ ಮಾಡುತ್ತೆ. ಇನ್ನೊಂದು ಪ್ರಶ್ನೆ, ವಾಹನ ಸವಾರರಿಗೆ ಇದರಿಂದ ಬಿಗ್ ರಿಲೀಫ್ ಸಿಗುತ್ತಾ?
ನೈಸ್ ರಸ್ತೆಯಲ್ಲಿ ದುಬಾರಿ ಟೋಲ್ ದರ ವಸೂಲಿ ಮಾಡಲಾಗ್ತಾ ಇದೆ ಎಂಬ ದೂರುಗಳು ಹಲವು ವರ್ಷಗಳಿಂದ ಕೇಳಿಬರ್ತಾ ಇದೆ. ಇದೀಗ 6 ಜನ ಹಿರಿಯ ಸಚಿವರನ್ನ ಒಳಗೊಂಡಂತಹ ಸಮಿತಿಯು ದಾಖಲೆಗಳ ಸಂಗ್ರಹ ಪರಿಶೀಲನೆಗೆ ಇಳಿದಿರುವುದರಿಂದ ನೈಸ್ ಸಂಸ್ಥೆಯ ಅಕ್ರಮಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆಗಳು ಕೂಡ ಇದೆ. ಸಮಿತಿಯ ವರದಿ ಆಧಾರದ ಮೇಲೆ ಈಗ ರಾಜ್ಯ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ.